ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮ ಮುಂದೆ ತಂದಿರೋ ಗಾಡಿ ಬಂದು ಪುಷ್ಪಾ ಕಾರು. ಪುಷ್ಪಾ ಮಾಡಿಫೈಡ್ ಆಗಿರೋ ಈ ಪಜೇರೋ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಗೈಸ್. ನಾನಂತೂ ಪಜೇರನ ರಿವ್ಯೂ ಮಾಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಸಿಕ್ಕಿದ್ದು ನನ್ನ ಪುಣ್ಯ ಅಂತಲೇ ಅಂದ್ಕೊಳ್ಳಿ. ನೋಡಿ, ಎಲ್ಲ ಲೈಟ್ಸ್ಗಳೆಲ್ಲ ಸಖತ್ತ ಕಾಣ್ತಿದೆ. ಆ್ಯಕ್ಚುಲಿ ಫುಲ್ಲು LED ಎಲ್ಲ ಕ್ಲ್ಯಾಂಪ್ ಎಲ್ಲ ಹಾಕ್ಸಿದ್ದಾರೆ. ಟೈಯರ್ ಎಲ್ಲ ಮ್ಯಾಗ್ ವೀಲ್ಸು. ಗಾಡಿ ಲುಕ್ ಅಂತೂ ಚಿಂದಿ ಅಂತಲೇ ಹೇಳ್ಬೋದು. 2800 ಇಂಟರ್ಕೂಲರ್ ಟರ್ಬೋ ಈ ಪಜೇರೋ ಒಂದು ರಾಯಲ್ ಲೆಜೆಂಡ್ರಿ ಲುಕ್ ಇಕ್ಕಿರೋ ಗಾಡಿ ಅಂತಲೇ ಹೇಳ್ಬೋದು. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಹಾಗೆ 4x4 ಗಾಡಿಗಳಲ್ಲಿ ಒಂದು ಮಸ್ತ್ ಹವ ಮಡಗಿರೋ ಗಾಡಿ ಅಂತಲೇ ಹೇಳ್ಬೋದು. ನೋಡಿ, ಸೂಪರ್ ಸೆಲೆಕ್ಟ್ 4x4 ಮಿಸ್ಟರ್ ಬಿನಿ ಯಾವ ಥರ ಐತೆ ನೋಡು ಗುರು. ಮ್ಯಾಗ್ ವೀಲ್ ಡಪ್ಪ ನೋಡು ಗುರು, ಯಾವ ಸೈಜ್ ಐತದು. ನಮಗೆಲ್ಲ ಗೊತ್ತಾಗೋಯ್ತು. ನಾನಂತೂ ಫಿದಾನೇ ಆಗೋದೆ ಗುರು ಈ ಗಾಡಿಗೆ. ನನಗೆ ಅನ್ನಿಸ್ದಂಗೆ ಫಾರ್ಚುನರು ಈ ಗಾಡಿ ಮುಂದೆ ಏನಿಲ್ಲ ಅಂದ್ಕೊತೀನಿ. ಯಾಕಂದರೆ ಗಾಡಿ ಪವರ್ ಆ ಥರ ಐತೆ ಗುರು. ಇದ್ರ ಗತ್ತು ಆ ಥರ ಐತೆ. ನೋಡಿ, ಒಂದು ಕ್ಷಣ ಮೈ ರೋಮಾಂಚನ ಆಯಿತು. ಒಳಗಡೆ ನೋಡೋಣ ಬನ್ನಿ ಹೆಂಗೈತೆ ಅಂತ. ವಾ 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 ಐರಾವತ ಹತ್ತಂಗೆ ಆಗೈತೆ ಗುರು ನನಗಂತೂ. ಏನಪ್ಪ ಇವೆಲ್ಲ ಇದು ಕಾರ್ ಯಾವ ತರ ಪೊಸಿಷನ್ ಅಲ್ಲಿ ಐತೆ ಅಂತ ತೋರಿಸ್ತೈತೆ. ಈಗ ಮಟ್ವಾಗ ಐತಂದ್ರೆ ಹಿಂಗೈತಾ, ಅದು ಸ್ವಲ್ಪ ಅಪ್ಪತ್ತೈತೆ ಒಂದ್ಕ, ಇದು ಹಿಂಗ್ ಕೆಳಗ್ ಬರ್ತೈತೆ. ಇದು 4x4 ಅಲ್ಲ. ಇದು ಹುಡುಗರಲ್ಲಿ ಲೈಟ್ರು. ಗೈ ಸೀಟ್ ಅಬ್ಸರ್ವ್ ಮಾಡ್ಬೋದು ನೀವು, ತುಂಬ ಲೆಂತ್ ಇದೆ. 8 ಜನ ಆರಾಮಾಗಿ ಹೋಗ್ಬೋದು. ಕಣ್ಣು ಮುಚ್ಕೊಂಡು ಬೂವನಾಗಿ ಹೋಗ್ಬೋದು ಗೈಸ್. ಮಸ್ತಾಗೈತೆ. ನೋಡ್ರಿ, AC ಬೇರೆ ಐತೆ, ಮೇಲ್ಗಡೆನೂ ಐತೆ AC. ತಣ್ಣ ಗಾಳಿ ಬೀಸುತ್ತೆ. ಗೈಸ್, ನನ್ನ ಲೈಫಲ್ಲಿ ಅವನು 4x4 ಗಾಡಿ ಫಸ್ಟ್ ನೋಡ್ತಾ ಇರೋದು ಇದನ್ನ. ಅಂದ್ರೆ ನೋಡ್ತಾ ಇರೋದು ಅಂದ್ರೆ ಒಳಗಡೆ ಕುತ್ಕೊಂಡು ಈ ತರ ಓಡಿಸೋದು ಎಲ್ಲ ಫೀಲ್ ಎಲ್ಲ ಇವತ್ತೇ ಫಸ್ಟ್ ಆಯ್ತು. ನೋಡ್ಬೋದು ನೀವು, ಪ್ರತಿಯೊಂದಕ್ಕೂ ಒಂದು ಇದಿಟ್ಟಿದ್ದಾರೆ. ಇದರೆಲ್ಲ ತುಂಬ ಅರ್ಥ ಐತಿ. ಇದು 4x4 ಗೇರ್ ಲಿವರು, 4 ಚಕ್ರ ಅಂತ ಇರುತ್ತೆ. ಇದರಲ್ಲಿ ಇನ್ನೊಂದೇನಪ್ಪ ಅಂದರೆ 4x4 ಹಾಕಿದಾಗ ಗಾಡಿ ಆಲ್ಮೋಸ್ಟ್ ಅಲ್ಲಿ 35 ಅಷ್ಟೇ ಅಂತ ಹೋಗೋದು. ನನಗೆ ಇವರು ಅಣ್ಣ ಹೇಳಿದ್ರು, ಗೈಸ್ ಓಲ್ಡ್ ಇಸ್ ಗೋಲ್ಡ್, ಗೋಲ್ಡ್ ಥರನೇ ಐತೆ. ಖುಷಿ ನನಗಂತೂ. ಗೈಸ್, ನಮ್ಮ ಗುರು ಓಡಿಸ್ತಾರೆ ನೋಡ್ರಿ ಗಾಡಿ, ಯಾವ ಥರ ಓಡಿಸ್ತಾರೆ ನೋಡ್ರಿ. ವಿಡಿಯೋ ಹಾಕ್ತೀನಿ ಹೊರಗಡೆಯಿಂದ. ಬೆಂಕಿ ಬಿಡೋದು ಬಿರ್ಲೇ. ನೋಡು ಗುರು, ಶೇರ್ ಆಗಯ ಹೆಂಗ್ ಬರ್ತೈತ್ ನೋಡು ಗುರು. ಗಜ ಗುರು, ಸಲಗ ಒಂಟಿ ಸಲಗ ಕಣೋ ಅನ್ನೋ ತರ ಐತೆ. ನಾನು ಇದೇ ಫಸ್ಟ್ ಗುರು ಇಷ್ಟು ಹೆವಿ ವೆಹಿಕಲ್ ಓಡಿಸಿದ್ದು. ಒಬ್ಬ ಎಂತ ಹಳ್ಳಕ್ಕೆ ಬಿಟ್ಟರು ಏನು ಹೋಯ್ತಾ ಇರಲಿಲ್ಲ. ಹೆಂಗೆ ಹೋಯ್ತಾಯಿತ್ತು ಗೊತ್ತಾ ಗಾಡಿ ಮಾತ್ರ. ಸಖತ್ ಖುಷಿ ಆಯಿತು ಗುರು ನನಗಂತೂ. ಥರ ಗಾಡಿ ಓಡಿಸೋದ್ರಲ್ಲೇ ಖುಷಿ. ಪಜೇರೋ ಬೇರೆ ಲೆವೆಲ್ ಬಿಡುಗರು. ಈ ಸೈಜ್ ಗಾಡಿ ಓಡಿಸಿದ್ದು ಇದೆ ಫಸ್ಟ್. ನಾನು ಥರ ಮನಸ್ಸಿಗೇನೋ ಒಂಥರ ಸಂತೋಷ ಆಗೋಯ್ತು. ಈ ವಿಡಿಯೋ ಮೂಲಕ ಇನ್ನೊಂದೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ವಿಡಿಯೋ ಮಾಡಿಕೊಟ್ಟಿದ್ದಕ್ಕೆ ಬ್ರೋಗೆ ಮತ್ತು ಇದೆಲ್ಲ ಒಂದು ನ್ಯೂ ಫೀಲ್ ಕೊಡ್ತು ಬ್ರೋ ನನಗಂತೂ. ತುಂಬ ಥ್ಯಾಂಕ್ ಯು ಬ್ರೋ. ಲವ್ ಯು ಬ್ರೋ ಎಲ್ಲರಿಗೂ. ಥ್ಯಾಂಕ್ ಯು ಸೊ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ, ಖುಷಿಯಾಗಿರಿ.